ಹಿಂದೂಗಳಿಗೆ ನದಿಗಳು ಕೇವಲ ನೀರಿನ ಮೂಲ ಅಷ್ಟೇ ಅಲ್ಲ, ನದಿಗಳನ್ನ ದೇವರಂತೆ ಪೂಜಿಸುವುದು ವಾಡಿಕೆ. ನದಿಗಳು ನಮ್ಮನ್ನು ಪಾಪಮುಕ್ತರನ್ನಾಗಿ ಮಾಡುತ್ತವೆ ಅನ್ನೋ ನಂಬಿಕೆ. ಶ್ರೀಕೃಷ್ಣನ ಬಾಲ್ಯದ ಚಮತ್ಕಾರಗಳು ಹಾಗೂ ರಾಸಲೀಲೆಗಳು ನಡೆಯೋದು ನದಿ ತೀರದಲ್ಲಿ. ಈ ಯಮುನಾ ನದಿಗೂ ಮನುಷ್ಯರಿಗೆ ಮರಣದ ಭಯ ಹುಟ್ಟಿಸುವ ಯಮರಾಜನಿಗೂ ಇರೋ ಸಂಬಂಧ ಗೊತ್ತಿದೆಯಾ? ಭಕ್ತಿಯಿಂದ ಒಂದು ಯಮುನೆಯ ಹನಿ ಸೇವಿಸಿದರೂ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ಮರಣದ ಭಯವಿಲ್ಲ ಅನ್ನೋ ಅಗಾಧವಾದ ನಂಬಿಕೆಗೆ ಕಾರಣ ಏನು ಅಂತ ಗೊತ್ತಾ? ಸುಂದರ ಪ್ರಪಂಚವನ್ನ ಬೆಳಗೋ ಸೂರ್ಯದೇವ ಮತ್ತು ಪತ್ನಿ ಸಂಜನಾರ ಮಗಳು ಯಮುನಾ. ಯಮುನೆ ಯಮನ ಅವಳಿ ಸಹೋದರಿ. ಸೂರ್ಯದೇವರ ಮಕ್ಕಳಾದ ಶನಿದೇವ, ಮಾನವ ಜನಾಂಗದ ಮೂಲಪುರುಷ ಮನು, ಮಹಾಭಾರತದ ಕರ್ಣ, ವಾನರ ರಾಜ ಸುಗ್ರೀವ ಹಾಗೂ ವೈದ್ಯರಾದ ಅಶ್ವಿನಿ ಕುಮಾರರು ಎಲ್ಲರೂ ಯಮುನೆಯ ಸಂಬಂಧಿಗಳು. ಸಹೋದರಿಯರು ತಮ್ಮ ಸಹೋದರರ ದೀರ್ಘಾಯುಷ್ಯಕ್ಕಾಗಿ ಆಚರಣೆ ಮಾಡೋ ಭಾಯಿ ದೂಜ್ಗೆ ಒಂದು ವಿಶೇಷ ಕಾರಣ ಇದೆ. ಪ್ರತಿ ವರ್ಷ ತನ್ನ ತೀರಕ್ಕೆ ಬರಬೇಕು ಅನ್ನೋ ಯಮುನಿ ಬೇಡಿಕೆಗೆ ಸಂತೋಷಗೊಂಡ ಯಮದೇವ, ಯಾರು ಬಾಯಿ ದೂಜಿನ ಯಮುನಿಯಲ್ಲಿ ಸ್ನಾನ ಮಾಡುತ್ತಾರೋ ಅವರಿಗೆ ಮರಣದ ಭಯ ಇರುವುದಿಲ್ಲ ಅಂತ ಆಶೀರ್ವಾದ ಮಾಡಿದಂತೆ. ಜಗತ್ಪ್ರಸಿದ್ಧ ಕುಂಭಮೇಳ, ಪ್ರಯಾಗದಲ್ಲಿನ ಪವಿತ್ರ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ನದಿಗಳ ಸಮಾಗಮ.